ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಮ್ಯಾ ಕುಂದಾಪುರ. ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಳಿನ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಹುರುಳಿಕಾಳುಗಳು ತುಂಬಾ ಆರೋಗ್ಯಕರವಾದಂಥ ಒಂದು ಕಾಳಿದು. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಹುರುಳಿಕಾಳು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು 2 ಗಂಟೆ ಕಾಲ ನೆನೆ ಹಾಕಿದ್ದೇನೆ. ಈ ಥರ ನೆನೆಸ್ಕೊಂಡಿದ್ರೆ ಹುರುಳಿಕಾಳು ಬೇಗನೆ ಚೆನ್ನಾಗಿ ಬೇಯುತ್ತೆ. ಹಾಗೆ ಒಂದು ಕುಕ್ಕರಲ್ಲಿ ನೆನೆಸಿಟ್ಟ ಹುರುಳಿಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ 1-2 ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ನನಗೆ ಹುರುಳಿಕಾಳಿಗೆ ಇಷ್ಟು ನೀರು ಬೇಕು ಬೇಯಿಸಲಿಕ್ಕೆ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು. ಒಂದು ಹಾಕ್ಕೊಂಡೆಲ್ಲ ಆದಮೇಲೆ ಒಂದು ಕುಕ್ಕರಲ್ಲಿ ಒಂದು 4-5 ವಿಷಿಲಾದರೂ ಕುಕ್ಕರ್ ವಿಷಿಲನ್ನ ನಾವು ಹಾಕ್ಕೊಳ್ಬೇಕಾಗುತ್ತೆ. ಕುಕ್ಕರಲ್ಲಿ ಹುರುಳಿಕಾಯಿನ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಅಲ್ಲಿ ತನಕ ನಾವು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಸ್ವಲ್ಪ ಒಂದು 5-6 ಬ್ಯಾಡಗಿ ಮೆಣಸು, ಹಾಗೆ 2 ಈರುಳ್ಳಿ, ಹಾಗೆ 1 ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಪ್ಯಾನಿಗೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ನಾನು ಕಟ್ ಮಾಡಿಟ್ಟೆ ಈರುಳ್ಳಿ ಮತ್ತು ಮೆಣಸು ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಒಂದು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಹುರಿದ್ಕೊಳ್ಬೇಕು. ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಆನಂತರ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೇನೆ. ಫ್ರೈ ಎಲ್ಲ ಆದಮೇಲೆ ಒಂದು 10 ನಿಮಿಷ ತಣಿಲಿಕ್ಕೆ ಬಿಡ್ತಾ ಇದ್ದೇನೆ. ನೋಡಿ, ಅಲ್ಲಿ ತನಕ ಕುಕ್ಕರಲ್ಲಿ ಈಗ ಹುರುಳಿಕಾಳು ಈಗ ಬೆಂದಿದೆ. ನೋಡಿ, ಹುರುಳಿಕಾಳು ಈಗ ಚೆನ್ನಾಗಿ ಬೆಂದ್ಕೊಂಡಿದೆ. ಬೆಂದೆಲ್ಲ ಆದಮೇಲೆ ನಾನು ಬೇಯಿಸಿದ ಹುರುಳಿಕಾಳು ಮತ್ತು ಹುರುಳಿಕಾಳು ನೀರನ್ನು ಬೇರೆ ಬೇರೆಯಾಗಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೇನೆ. ನೋಡಿ, ಇದು ಹುರುಳಿಕಾಳು ನೀರು. ಅಂದರೆ ನಾನು ಕಡಿಮೆ ಪ್ರಮಾಣದಲ್ಲಿ ಹುರುಳಿಕಾಳು ಬಸ್ಸಾರು ಮಾಡ್ತಾಯಿದ್ದೇನೆ. ನೋಡಿ, ಹಾಗೆ ಒಂದು ಮಿಕ್ಸಿ ಜಾರಿಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಕಪ್ಪು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೇನೆ. ನಂತರ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೇನೆ. ನಂತರ ಬೇಯಿಸಿಟ್ಟ ಹುರುಳಿಕಾಳನ್ನು ಮತ್ತು ಟೊಮೆಟೊನ ಹಾಕ್ಕೊಳ್ತಾ ಇದ್ದೇನೆ. ನಂತರ ಹುರಿದಿಟ್ಟ ಪದಾರ್ಥನ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನಂತರ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ನಂತರ ಹುರುಳಿಕಾಳನ್ನ ಬೇಯಿಸಿಟ್ಟ ನೀರನ್ನ ಹಾಕ್ಕೊಂಡು 2-3 ಸುತ್ತು ಚೆನ್ನಾಗಿ ರುಬ್ಕೊಳ್ತಾ ಇದ್ದೇನೆ. ಆನಂತರ ಮಸಾಲೆ ಎಲ್ಲ ರುಬ್ಬಿ ಆದ ನಂತರ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಮಸಾಲೆನ ತುಂಬ ನೀರಾಗಿ ಸಮೇತ ಮಾಡಬೇಡಿ, ತುಂಬ ಗಟ್ಟಿ ಸಮೇತನೂ ಮಾಡಬೇಡಿ. ಮಸಾಲೆನ ಸ್ವಲ್ಪ ಎಷ್ಟು ನೀರು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಹದದಲ್ಲಿ ಮಸಾಲೆ ಬಂದರೆ ನಮ್ಗೆ ಬಸ್ಸಾರು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡಾದ ನಂತರ 1-2 ಸುತ್ತು ಈ ಥರ ತಿರುಗಿಸ್ಕೊಳ್ಳಿ. ಇದರಿಂದ 10 ನಿಮಿಷ ಕುದಿಯೋಕ್ಕೆ ಬಿಡ್ತಾ ಇದ್ದೇನೆ. ನೋಡಿ, ಈಗ ಆಲ್ಮೋಸ್ಟ್ ಈಗ ಕುದೀತಾ ಇದೆ. ಇವಾಗ ನಾನು ಬೆಳ್ಳುಳ್ಳಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದ್ರಿಂದ ಸಾಂಬಾರು ತುಂಬಾ ಪರಿಮಳವಾಗಿ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ನೋಡಿ, ಹುರುಳಿಕಾಳು ಬಸ್ಸಾರೀಗ ರೆಡಿಯಾಗಿದೆ. ನೋಡಿ, ಹುರುಳಿಕಾಯಿ ಬಸ್ಸಾರನ್ನ ರಾಗಿ ಮುದ್ದೆ ಜೊತೆ ತಿಂದರೆ ರುಚಿನೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅನ್ನದ ಜೊತೆ ತಿಂದರೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ರೆಸಿಪಿಗೋಸ್ಕರ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.